ಲೈಫಲ್ಲೆಲ್ಲ ಜಾಲಿ. ವಾಲಿ ಲೈಫೆಲ್ಲ ಜಾಲಿ. ರೇಟ್ ಎಲ್ಲ ಚೆನ್ನಾಗಿ ಸಿಕ್ಕಿದಾಗ ರೇಟ್ ಇಲ್ಲದೆ ಒಲಿ ಗನ್ನಾಗಿ ಬೆಳಿಬೇಕು. ಮೊದಲು ಚೆನ್ನಾಗಿ ಬೆಳಿಬೇಕು. ಗೊಬ್ಬರ ಏನೇನು ಕೊಡ್ತೀರಿ? 16-20 DAP, ಮಂಗಳ 20-20, 10-26 ಎಷ್ಟು ಸತಿ ಕೊಡ್ತೀರಿ? ಪೊಟಾಸ್ ಮಿಕ್ಸ್ ಮಾತ್ರ. ಎಷ್ಟು ಸತಿ ಕೊಡ್ತೀರಿ? 3 ಸಲ, ಫೈನಲ್ 4. 3-4 ಸತಿ ಕೊಡ್ತೀರಿ. 4 ಔಷಧಿ ಎಲ್ಲ ಔಷಧಿ ಎಲ್ಲ ಬ್ರ್ಯಾಂಡೆಡ್ ಔಷಧಿನೇ ಹೊಡೆಯೋದು. ಗ್ರೇಸಿಯಾ, ಎಚ್ ಬೋನಸ್ಸು, ಮಾಮೂಲಿ M45 ಹಾಕೋಬೇಡ. ಕರೆಕ್ಟ್. ರೆಗ್ಯುಲರ್ ಔಷಧಿನ ಮೇಂಟೈನ್ ಮಾಡ್ತೀರಿ? ರೆಗ್ಯುಲರ್ ಆಗಿ ಔಷಧಿನ ಮೇಂಟೈನ್ ಮಾಡ್ತೀವಿ. ಒಟ್ಟಲ್ಲಿ ನೀವು ವಾಲಿ ಹಾಕಿ ಸಖತ್ತು ವಾಲಿ ಹಾಕಿ ಇಳುವರಿನೂ ಚೆನ್ನಾಗೈತೆ. ವಾಲಿ ಲೈಫಲ್ಲೆಲ್ಲ ಜಾಲಿ. ವಾಲಿ ಲೈಫೆಲ್ಲ ಜಾಲಿ. ವಾಲಿ ಹಾಕ್ತವ್ರು ಲೈಫೆಲ್ಲ ಜಾಲಿ. ಜಾಲಿ ಮಾತ್ರ ನೀಟಾಗಿ ಮೇಂಟೆನೆನ್ಸ್ ಮಾಡ್ಬೇಕು. ನೀಟಾಗಿ ಮೇಂಟೆನೆನ್ಸ್ ಮಾಡಬೇಕು. ಔಷಧಿ ಗಿಷ್ಟಿ ಎಲ್ಲ ಹೊಡೆದು ಮೇಂಟೆನೆನ್ಸ್ ಮಾಡಿದ್ರೆ ನಾವು ಜಾಲಿ. ಜಾಲಿ. ಗಿಡ ಎಲ್ಲ ಹೈಟ್ ಎಷ್ಟು ಬರುತ್ತೆ? ಗಿಡ 5 ಅಡಿ ಹೈಟ್ ಬರ್ತದೆ. ಐಸ ನೀರಲ್ಲಿ ಟ್ರಿಪ್ಪಲ್ ಆದರೆ 8 ಅಡಿ ಬರ್ತದೆ. ಐಸ ನೀರಲ್ಲಿ 5 ಅಡಿ, ಡ್ರಿಪ್ಪಲ್ಲಿ 8 ಅಡಿ ತನಕ ಬೆಳೆದಿರಿ. ಬರ್ತದೆ. ನಿಮ್ಮೂರಲ್ಲಿ ಎಲ್ಲ ಈ ಕಡೆ ಎಲ್ಲ ಇದೆ ಬೆಳೆಯೋದು? ಟ್ರಿಪ್ಪೇ ಬೆಳೆದ್ರೆ ಇಲ್ಲೇ ಐತೆ. ನಿಂಗರಾಜನ ಅವ್ರು ತೋರಿಸ್ತೀನಿ ಬನ್ನಿ ಬೇಕಾರೆ. ಎಷ್ಟು ಹೈಟ್ ಬಂದಿದೆ? ಹೌದು, ಒಂದು 6 ಅಡಿ ಬತ್ತೆ. 6 ಅಡಿ ಬರುತ್ತೆ. ಓಕೆ ಓಕೆ. ಎಲ್ಲ ರೈತರು ಆರಾಮ್ ಬೆಳಿಬೋದಾ? ಬೆಳಿಬೋದು, ಏನು ತೊಂದರೆ ಇಲ್ಲ. ಮಾರ್ಕೆಟಲ್ಲಿ ಇದು ಗಣ್ಣು ಮಾರ್ಕೆಟಲ್ಲಿ ಒಳ್ಳೆ ಸೇಲ್ ಐತೆ. ಒಳ್ಳೆ ಸೇಲ್ ಐತೆ. ಹಣ್ಣು ಸೈಜ್ ಎಷ್ಟು ಬರುತ್ತೆ? ಹಣ್ಣು ಸೈಜ್ ಐತೆ 90-100 ಗ್ರಾಮ್. 90-100 ಗ್ರಾಮ್ ಆವ್ರೇಜ್. ಉಡಿ ಬರಲ್ಲ? ಉಡಿ ಬರಲ್ಲ. ಬರದೇ ಇಲ್ಲ. ಉಡಿ ಲಾಸ್ಟ್ ಎಂಡಲ್ಲಿ ಮಾಮೂಲಿ ಬಂದೇ ಬರ್ತದೆ. ಐಸ ನೀರಲ್ಲಿ, ಐಸ ನೀರಲ್ಲಿ ಲಾಸ್ಟಲ್ಲಿ ಒಂದು ಕಟಿಂಗ್ ಮಾತ್ರ ಉಡಿ ಬಂತು. ಉಡಿ ಬರ್ತದೆ. ಅಲ್ಲೇನಿಲ್ಲ. ಇಲ್ಲ ಇಲ್ಲ. ಮೈಸೂರು ಮಾರ್ಕೆಟ್, ಗನಸು, ಹುಣಸೂರು ಮಾರ್ಕೆಟ್ ಹಾಕ್ತೀರಿ? ಹುಣಸೂರು. ಓಕೆ ಓಕೆ. ಥ್ಯಾಂಕ್ ಯು.